ಕೂಡಲ ಸಂಗಮನಾಥನ ದೇವಸ್ಥಾನ, ಬಸವಣ್ಣನ ಐಕ್ಯ ಸ್ಥಳ ನಮ್ಮಲ್ಲಿದೆ. ಇವೆಲ್ಲ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಆಗಿಲ್ಲ. ಅದಕ್ಕಾಗಿ ತಾವೆಲ್ಲ ಶಬ್ದ ಮಾಡಬೇಕು. ನಾನು ರಾಜಕೀಯಕ್ಕೆ ಬಂದಿದ್ದು, ನಾನು ಸಂಗಮನಾಥನ ಭಕ್ತ ಕನಕದಾಸರ ಪಾದ ಮುಟ್ಟು ಒಂದು ಮಾತು ಹೇಳ್ತೇನೆ ನಿಮಗೆ. ನಾನು ರಾಜಕೀಯಕ್ಕೆ ಬಂದಿದ್ದು ಯಾವುದೇ ಅಧಿಕಾರದ ಆಸೆಗಲ್ಲ, ಹಣದ ಆಸೆಗಲ್ಲ. ನನ್ನ ಕ್ಷೇತ್ರದ ಜನ ಸುಖವಾಗಿರ್ಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಎಲ್ಲ ರೈತರಿಗೆ ಒಳ್ಳೆಯ ನೀರಾವರಿ ದೊರಕಬೇಕು, ಒಳ್ಳೆ ಆಸ್ಪತ್ರೆಗಳು ನಮ್ಮ ಗ್ರಾಮದಲ್ಲಿರಬೇಕು, ಒಳ್ಳೆ ಶಾಲೆಗಳು ನಮಗಿರಬೇಕು, ಒಳ್ಳೆ ರಸ್ತೆಗಳು ಇರಬೇಕು, ನಮ್ಮ ತಾಯಂದರಿಗೆ ಎಲ್ಲಾ ರೀತಿಯಿಂದ ಒಳ್ಳೆ ಉದ್ಯೋಗ ಸಿಗಬೇಕು. ಈ ಎಲ್ಲ ಕಾರಣಗಳಿಂದ ನಾನು ರಾಜಕೀಯಕ್ಕೆ ಬಂದಿನ ವಿನ ಯಾವುದೇ ದುರುದ್ದೇಶ ಇಲ್ಲ. ಇದು ನಾನು ಕನಕದಾಸನ ಪಾದ ಮುಟ್ಟಿ ಹೇಳ್ತೀನಿ ಮಾತು. ಅದಕ್ಕೆ ಕಾಲ ಕೂಡಿ ಬರ್ತೈತಿ. ನಾನು ತೀರ್ಮಾನ ಮಾಡಿದ್ದೀನಿ, ನನ್ನ ಪ್ರಾಣ ಇರೋವರೆಗೆ ಬಿಡುದಲ್ಲ. ಬಹಳ ಜನ ಹೇಳಿರ್ಬೋದು, ನವಲೇದ ಮಟ್ರ 2 ಸಲ ಸೋತ್ರು, ದುಡ್ಡು ಕಲಾಸ ಆಗಿರ್ತೈತಿ, ಬ್ಯಾಸರ ಮಾಡ್ಕೊಂಡಿರ್ತಾರೆ, ಈ ಕಡೆ ಬರದಲ್ಲ ಅಂತ ತಿಳ್ಕೊಂಡಿರ್ಬೋದು. ನಾನು ನನ್ನ ಜನರ ಉದ್ಧಾರದ ಸಲುವಾಗಿ ನನ್ನ ಪ್ರಾಣ ಇರುವವರೆಗೆ ನಾನು ಚುನಾವಣೆ ನಿಲ್ಲುವುದು ನಿಶ್ಚಿತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಮುಂದಿನ ದಿನಮಾನಗಳಲ್ಲಿ, ಮುಂದಿನ ವರ್ಷದಿಂದ ಇಡೀ ತಾಲೂಕಿನ 158 ಗ್ರಾಮಗಳಿಗೆ ಪಾದಯಾತ್ರೆ ಮಾಡ್ತೇನೆ. ನಾನು ನೆನಪಿಟ್ಕೊಳ್ಳಿ. ನಿಮ್ಮೆಲ್ಲರ ಮನಸ್ಸಿಗೆ ಮನೆ ಮನೆಗೂ ಹೋಗಿ ಹೇಳ್ತೀನಿ, ಬಡದೆಪ್ಪಿಸ್ತೇನೆ ನಿಮ್ಮನ್ನ. ಈ ತಾಲೂಕು ಅಭಿವೃದ್ಧಿ ಆಗಬೇಕಾಗೈತಿ. ನನಗಾಗಿ ಏನು ಬೇಡ. ನಾನು ಚುನಾವಣೆಗೆ ನನ್ನ ಮಕ್ಕಳ ಸಾಕ್ಷಿಯಾಗಿ ನಿಮಗೊಂದು ಮಾತು ಕೊಡ್ತೀನಿ. ನಾನು ಚುನಾವಣೆಗೆ ಖರ್ಚು ಮಾಡಿದ ಹಣ ಕೂಡ ನನಗೆ ಬೇಡ. ನನಗೆ ಈ ಕ್ಷೇತ್ರದ ಅಭಿವೃದ್ಧಿ ಬೇಕು. ನನ್ನ ಬಡವರು ಮೇಲೆ ಬರಬೇಕು. ನಮ್ಮ ಮಕ್ಕಳೆಲ್ಲರೂ ವಿದ್ಯಾವಂತರಾಗಬೇಕು. ಈ ತಾಲೂಕಿನ ಇರ್ತಕ್ಕಂಥ ಎಲ್ಲ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು. ಒಳ್ಳೆ ಆಸ್ಪತ್ರೆಗಳು ಬೇಕು, ಒಳ್ಳೆ ಶಾಲೆ ಬೇಕು. ಇದು ಮಾಡುವವರೆಗೆ ಈ ನಿಮ್ಮ ನವಲೆ ಹಿರೇಮಠ, ಈ ನಿಮ್ಮ ಮಗನ ಹೋರಾಟ ನಿಲ್ಲುವುದಿಲ್ಲ ಅಂತ ನೆನಪಿಟ್ಕೊಳ್ಳಿ. ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ. ವಿಶೇಷವಾಗಿ ಚಿಕ್ಕಮಾಗಿ ಗ್ರಾಮ ಮತ್ತು ಕುಣಿಬೆಂಚಿ ಗ್ರಾಮ, ಈ 2 ಗ್ರಾಮದಿಂದನೇ ನನ್ನ ಈ ತಾಲೂಕಿನ ಪಾದಯಾತ್ರೆ ಪ್ರಾರಂಭ ಮಾಡಿದಂತ ಈ ಸಂದರ್ಭದಲ್ಲಿ ಹೇಳಿ